ಹಾಯ್, ನಮಸ್ಕಾರ. ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಕರಿಕಾಲನ್ ಸಿಲಂಬಂ. ಆಸ್ ಯೂಶುವಲ್ ನಾವು ಪ್ರತಿ ಸ್ಯಾಟರ್ಡೆ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡಿ ಪ್ರಾಕ್ಟೀಸ್ ಸೆಷನ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದೇ ರೀತಿ ನಾವು ಈ ಸ್ಯಾಟರ್ಡೆ ನಿಮಗೆ ಒಂದು ಸಿಲಂಬಮ್ದು ವಾರ್ಮ್ ಅಪ್ ಹೇಗೆ ಮಾಡ್ಕೋಬೇಕು ಅನ್ನೋಂಥದ್ದನ್ನ ಹೇಳ್ಕೊಡ್ತೀನಿ. ಜೊತೆಗೆ ಪ್ರತಿಯೊಂದು ಸ್ಪೋರ್ಟ್ಸ್ ಅಲ್ಲೂ ಅದರದೇ ಆದಂತ ವಾರ್ಮ್ ಅಪ್ ಇರುತ್ತೆ. ಸೊ ನಾವು ಸಿಲಂಬಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾವು ವಾರ್ಮ್ ಅಪ್ ಮಾಡ್ಕೋತೀವಿ. ಸೊ ವಾರ್ಮ್ ಅಪ್ ಏನಕ್ಕೆ ಮಾಡ್ಕೋಬೇಕು ಅಂತಂತಂದ್ರೆ, ಸಿ ಬ್ರಿಸ್ಟ್, ಎಲ್ಬೋ, ಶೋಲ್ಡರ್ಸ್, ನೆಕ್, ಹಿಪ್, ನೀ ಮತ್ತೆ ಆಂಕಲ್, ಇಷ್ಟು ಜಾಯಿಂಟ್ಸ್ ನಾವು ಸ್ವಲ್ಪ ಫ್ರೀ ಮಾಡ್ಕೋಬೇಕಾಗುತ್ತೆ. ಏನು ನಾವು ಕೋಲರ್ಸೆ ಮಾಡೋದಕ್ಕಿಂತ ಮುಂಚೆ ಇದನ್ನ ಯಾವಾಗ ಮಾಡಬೇಕು ಅಂತಂದ್ರೆ, ಇದು ಕ್ಲಾಸ್ ನಂಬರ್ 11 ಇದು. ಸೊ ಈ ಕ್ಲಾಸ್ ನಂಬರ್ 11 ವಾರ್ಮ್ ಅಪ್ ಸೆಷನ್ ನೀವು ಕ್ಲಾಸ್ 1 ಏನು ಈ ಲೆಗ್ ಮೂವ್ಮೆಂಟ್ ಶುರು ಮಾಡ್ತಿರಲ್ವ, ಅದಕ್ಕಿಂತ ಮುಂಚೆ ಪ್ರಾಕ್ಟೀಸ್ ಶುರು ಮಾಡೋದಕ್ಕಿಂತ ಮುಂಚೆ ಇದು ವಾರ್ಮ್ ಅಪ್ ಮಾಡಿಕೊಂಡು ಆಮೇಲೆ ನಂತರ ಲೆಗ್ ಮೂವ್ಮೆಂಟ್ಸ್, ಸ್ಟಿಕ್ಕು ಎಲ್ಲಾನು ಪ್ರಾಕ್ಟೀಸ್ ಶುರು ಮಾಡ್ಕೊಳ್ಳಿ. ಸೊ ಅದೇ ರೀತಿ ಈ ವಾರ್ಮ್ ಅಪ್ ಮಾಡೋದಕ್ಕಿಂತ ಮುಂಚೆ ಒಂದು 1 ಕಿಲೋಮೀಟರ್ 2 ಮೀಟರ್ಸ್ ನೀವು ರನ್ನಿಂಗ್ ಮಾಡಿ ಬಂದು ವಾರ್ಮ್ ಅಪ್ ಮಾಡಿ ನೀವು ಲೆಗ್ ಮೂವ್ಮೆಂಟ್ ಶುರು ಮಾಡಿದ್ರೆ ಇನ್ನೂ ಬಹಳ ಚೆನ್ನಾಗಿರುತ್ತೆ. ಸೊ ಅದೇ ರೀತಿ ಇವತ್ತು ನಮ್ದೇ ಆದಂತ ಒಂದು ವಾರ್ಮ್ ಅಪ್ ಇದೆ. ಇದು ನಾವು ಪ್ರತಿ ಸಲಾನು ನಾವು ಕೋಲೋರ್ಸೆ ಮಾಡೋದಕ್ಕಿಂತ ಮುಂಚೆ ನಾವು ವಾರ್ಮ್ ಅಪ್ ಮಾಡಿಬಿಟ್ಟು ನಾವು ಪ್ರಾಕ್ಟೀಸ್ ನ ಶುರು ಮಾಡ್ತೀವಿ. ಅದೇ ರೀತಿ ಇವತ್ತು ಆಸ್ ಯೂಶುವಲ್ ನಮ್ಮ ಕ್ಲಾಸ್ ಅಲ್ಲಿ ಈ ಒಂದು ವಾರ್ಮ್ ಅಪ್ ಸೆಷನ್ ಅಲ್ಲಿ ಈ ಕಡೆ ಸಮೃದ್ಧಿ ಮತ್ತೆ ಈ ಕಡೆ ಯಾಶ್ರಿತಾ ಇಬ್ರು ಸ್ಟೂಡೆಂಟ್ಸ್ ಇದ್ದಾರೆ. ಇವರಿಬ್ಬರ ಕೈಲೂ ಮಾಡಿಸ್ತೀನಿ, ಜೊತೆಗೆ ನಾನು ಮಾಡಿ ತೋರಿಸ್ತೀನಿ. ಈ ವಾರ್ಮ್ ಅಪ್ ನ ಬಹಳ ಚೆನ್ನಾಗಿ ಮಾಡಿ, ಯಾಕೆಂತಂದ್ರೆ ಯಾವುದೇ ಪ್ರಾಕ್ಟೀಸ್ ಮಾಡೋದಕ್ಕಿಂತ ಮುಂಚೆ ನಾವು ವಾರ್ಮ್ ಅಪ್ ಮಾಡಲೇಬೇಕು. ವಾರ್ಮ್ ಅಪ್ ಮಾಡಿದ್ರೆ ಪ್ರಾಕ್ಟೀಸ್ ಬಹಳ ಚೆನ್ನಾಗಿ ಮಾಡೋದಕ್ಕಾಗೋದು. ಸೊ ಈಗ ವಾರ್ಮ್ ಅಪ್ ಸೆಷನ್ ಶುರು ಮಾಡೋಣ. ಫಸ್ಟ್ ಹ್ಯಾಂಡ್ಸ್ ಹಿಪ್ ಮೇಲೆ ಇಟ್ಕೊಳ್ಳಿ. ಸೊ ಫಸ್ಟ್ neck movement from starting from right side. 1 2 slowly, 3 4 5 opposite. 1 2 3 4 5. Next show hands rotation, elbow touch ಆಗಬೇಕು. 1 2 3 4 5. ಈ ವಾರ್ಮ್ ಅಪ್ ಮಾಡ್ತಾ ಇದ್ರೆ ಮೈಯೆಲ್ಲ ಬಿಸಿ ಆಗ್ಬಿಡ್ಬೇಕು, ಆ ತರ ವಾರ್ಮ್ ಅಪ್ ಮಾಡ್ಬೇಕು. ಸೊ ಎಲ್ಲ ಜಾಯಿಂಟ್ಸ್ ಫ್ರೀ ಆಗ್ಬಿಡ್ಬೇಕು. 4 5. ಸೊ ಈಗ ಎಲ್ಬೋ ಫೋಲ್ಡಿಂಗ್ಸ್. 1, ಇದು ಸ್ವಲ್ಪ ಫಾಸ್ಟ್ ಆಗಿ ಈ ತರ ಮಾಡಿ. 2 3 4 5. ಸೊ ಈಗ ಅದೇ ರೀತಿ ಇದನ್ನ ಮಾಡ್ಬಿಡಿ. ರಿಸ್ಟ್ ಆಕ್ಷನ್. 1 2 3 4 5 ಆಪೋಸಿಟ್. 1 2 3 4 5. ಈಗ ಹಿಪ್ ರೊಟೇಷನ್ ಫ್ರಮ್ ಲೆಫ್ಟ್ ಸೈಡ್. 1 ಫುಲ್ ಸ್ಟ್ರೆಚ್ ಆಗಲಿ ನೋಡಿ, ಈ ತರ ಬಹಳ ಚೆನ್ನಾಗಿರುತ್ತೆ ಇದು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ. 2 3 4 5 ಆಪೋಸಿಟ್. 1 2 3 4 5. ಮತ್ತೆ ಹ್ಯಾಂಡ್ಸ್ ಫ್ರಂಟ್ ಅಲ್ಲಿ ಇಟ್ಕೊಳ್ಳಿ. ಹಾಫ್ ಬಸ್ಕಿ, ಫುಲ್ ಬಸ್ಕಿ ಬೇಡ, ಹಾಫ್ ಬಸ್ಕಿ ಮಾಡಿ ಸಾಕು. 1 2 3 4 5. ಈಗ ಹ್ಯಾಂಡ್ಸ್ ಹಿಪ್ ಮೇಲೆ ಇಟ್ಕೊಳ್ಳಿ, ಲೆಗ್ ರೈಸ್ ಮಾಡಿ, ಮತ್ತೆ ಇದು ಫುಟ್ ಆಕ್ಷನ್ ಮಾಡ್ತಾರೆ, ರೊಟೇಷನ್ ಮಾಡ್ತಾರೆ. 1 2 3 4 5 ಆಪೋಸಿಟ್. 1 2 3 4 5 change. 1 2 3 4 5 ಆಪೋಸಿಟ್. 1 2. ಇದೆಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ಹೊಟ್ಟೆನ ಎಳ್ಕೊಳ್ಳಿ, ಹೊಟ್ಟೆ ಮುಂದೆ ಇರೋರು. 4 5
ಸೊ ಈಗ ಸ್ಟಿಕ್ ತಗೊಳ್ಳೋಣ. ನಾವು ಸ್ಟಿಕ್ ಎತ್ಕೊಳ್ಳೋದಕ್ಕಿಂತ ಮುಂಚೆ ಯಾವತ್ತೂ ಅಷ್ಟೇ ನಮಸ್ಕಾರ ಮಾಡ್ಕೊಂಡು ಎತ್ಕೋತೀವಿ. ಒಂದ್ ವೇಳೆ ಕೆಳಗಡೆ ಬಿದ್ರು ನಮಸ್ಕಾರ ಮಾಡ್ಕೊಂಡು ಎತ್ಕೋತೀವಿ. ನಾವು ಮತ್ತೆ ಸ್ಟಿಕ್ಕಿಗೆ ಯಾವುದೇ ರೀತಿ ಕಾಲುಗಳನ್ನ ಅದನ್ನ ತಗಲ್ಸ್ಬಾರ್ದು. ಇದನ್ನ ಯಾಕೆಂತಂದ್ರೆ ಇದನ್ನ ನಾವು ಎಷ್ಟು ಕೇರ್ಫುಲ್ ಆಗಿ ಇದನ್ನ ಹ್ಯಾಂಡಲ್ ಮಾಡ್ತೀವೋ, ಎಷ್ಟು ಪ್ರೀತಿಯಿಂದ ಹ್ಯಾಂಡಲ್ ಮಾಡ್ತೀವೋ, ನಮ್ಮನ್ನು ಅಷ್ಟೇ ಸೇಫ್ಟಿಯಾಗಿ ನೋಡ್ಕೊಳ್ತೀವಿ. ಎಸ್, ಈಗ ಈ ತರ ಇಟ್ಕೊಳ್ಳಿ. ಫಸ್ಟ್ ಇದಕ್ಕೆ ಈ ತರ ಇಟ್ಕೊಳ್ಳಿ. ಓಕೆ, ಹಿಪ್ ಆಕ್ಷನ್ ಸೈಡ್ಸ್. 1, ಕಾಲ್ ಹಿಂಗೆ ಇರ್ಲಿ, ಇದು ಟರ್ನ್ ಆಗೋದ್ ಬೇಡ. 2, 3, 4, 5, 6, 7, 8, 9, 10. ಈಗ ಸೈಡ್ಸ್ ಬೆಂಡ್. ಓಕೆ, ರೆಡಿ? 1, ಫುಲ್ಲು ಈ ಪೋರ್ಷನ್ ಇದೆಯಲ್ಲ, ಈ ಪೋರ್ಷನ್ ಫುಲ್ ಸ್ಟ್ರೆಚ್ ಆಗ್ಬೇಕು, ಟೈನ್ ಆಗ್ಬೇಕು. 2, 3, 4, 5, 6, 7, 8, 9, 10. ಈಗ ಹ್ಯಾಂಡ್ಸ್ ಹಿಂಗಿರೋದನ್ನ ಈ ತರ ಬರ್ಲಿ. ಈ ತರ ಬಂದ್ಮೇಲೆ ನೋಡಿ, ಸ್ಲೋಗ್ ಮಾಡಿ ತೋರಿಸ್ತೀನಿ ನಾನು. 1, 2, 3. ನೋಡಿ, ಆದಷ್ಟು ಸ್ಟ್ರೈಟ್ ಆಗೇ ಬರ್ಲಿ. ನೋಡಿ, 4, 5. ಈಗ ಆಪೋಸಿಟ್. 1, 2, 3, 4, 5. ಕೈ ಹೀಗೆ ಇರ್ಲಿ, ಫ್ರಂಟ್ ಅಂಡ್ ಬ್ಯಾಕ್. ಓಕೆ, 1, 2, ಫ್ರಂಟ್ ಬರ್ಬೇಕಾದ್ರೆ ಹಿಂಗ್ ಬರ್ಬೇಕು. 3, ಮತ್ತೆ 4, 5. ಸೊ ಇದು ಇವತ್ತಂದು ನಮ್ದು ವಾರ್ಮ್ ಅಪ್ ಸೆಷನ್. ಹಂಗಂತ ನಾವು ಈ ಕೋಲರ್ಸೆ ಮಾಡೋದಕ್ಕಿಂತ ಮುಂಚೆ ಹೆವಿ ವಾರ್ಮ್ ಅಪ್ ಮಾಡೋದು ಬೇಡ. ನಮ್ಗೆ ಈ ಕೋಲರ್ಸೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ವಾರ್ಮ್ ಅಪ್ ಸಾಕು. ಸೊ ಈಗ ಏನ್ ನಾವು ವಾರ್ಮ್ ಅಪ್ ಮಾಡ್ಸಿದೀವಿ ನೋಡಿ, ನಮ್ಗೆ ಇಷ್ಟು ಸಾಕು. ಅವಾಗ ಏನಾಗ್ಬಿಡುತ್ತೆ, ಎಂಟೈರ್ ಬಾಡಿ ಫ್ಲೆಕ್ಸಿಬಲ್ ಆಗ್ಬಿಡುತ್ತೆ. ಸೊ ನೀವು ಆರಾಮಾಗಿ ಪ್ರಾಕ್ಟೀಸ್ನ ಶುರು ಮಾಡ್ಕೊಂಡ್ಬಿಡ್ಬೋದು. ಸೊ ಅದೇ ರೀತಿ ಇವತ್ತು ಏನ್ ನಾವು ನಮ್ಮ ಸ್ಟೂಡೆಂಟ್ಸ್ ಜೊತೆಗೆ ನಾವು ವಾರ್ಮ್ ಅಪ್ ಸೆಷನ್ಸ್ ಏನ್ ಹೇಳ್ಕೊಟ್ಟಿದ್ದೀನಿ, ಅದನ್ನ ದಯವಿಟ್ಟು ನಾನು ಹೇಳ್ದಂಗೆ ಎಲ್ಲರೂ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ಗಿಂತ ಮುಂಚೆ ಪ್ರಾಕ್ಟೀಸ್ ಮಾಡಿ. ಮತ್ತೆ ಇದೇ ರೀತಿ ವಾರ್ಮ್ ಅಪ್ ಶುರು ಮಾಡ್ಕೊಂಡು ನಾನು ಏನ್ ಹೇಳ್ಕೊಟ್ಟಿದ್ದೀನಿ ಕ್ಲಾಸ್ 1 ಇಂದ ಕ್ಲಾಸ್ 10 ವರೆಗೂ ಅದನ್ನ ಲೆಗ್ ಮೂವ್ಮೆಂಟ್ಸ್ನ ಪ್ರಾಕ್ಟೀಸ್ ಮಾಡಿ. ಸೊ ನಮ್ಮ ಕ್ಲಾಸ್ನ ಪ್ರಾಕ್ಟೀಸ್ ಮಾಡ್ಕೊಂಡು ತುಂಬಾ ಎಂಜಾಯ್ ಮಾಡ್ತಿದ್ದೀರಾ ಅನ್ಕೋತೀನಿ. ಅದೇ ರೀತಿ ಎಂಜಾಯ್ ಮಾಡಿ. ಇದನ್ನೆಲ್ಲರೂ ಲೈಕ್ಸ್ ಮಾಡಿ, ಕಾಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಮತ್ತೆ ಏನೇ ಒಂದು ಕ್ವಾರೀಸ್ ಇರ್ಲಿ, ಡೌಟ್ಸ್ ಇರ್ಲಿ, ನನಗೆ ಮೆಸೇಜಸ್ ಅಲ್ಲಿ ನನಗೆ ರಿಪ್ಲೈ ಕೊಡಿ. ಅದಕ್ಕೆ ನಾನು ರಿಪ್ಲೈನು ಕೊಡ್ತೀನಿ. ಏನೇ ಡೌಟ್ಸ್ ಇದ್ರು ಮೆಸೇಜ್ ಮಾಡಿ, ನಾನು ರಿಪ್ಲೈ ಕೊಡ್ತೀನಿ. ಸೊ ನೆಕ್ಸ್ಟ್ ಕ್ಲಾಸ್ವರೆಗೂ ನನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರಾ ಅನ್ಕೊಂಡಿರ್ತೀನಿ. ಬಾಯ್ ಬಾಯ್.